ನಿಜವಾಯಿತು ಬಬಲಾದಿ ಮಠದ 2026ನೇ ಕಾಲಜ್ಞಾನ. ಹೌದು, ವಿಜಯಪುರ ಜಿಲ್ಲೆಯ ಬಬಲಾದಿ ಮಠದ ಶ್ರೀ ಸದಾಶಿವ ಅಜ್ಜನವರು ಕಳೆದ ಫೆಬ್ರವರಿ 18ರಂದು ನೋಡಿದ 2026ರ ಕಾಲಜ್ಞಾನ ನಿಜವಾಯಿತು ಎನ್ನಲಾಗುತ್ತಿದೆ. ಹೌದು, ಬಾಗಲಕೋಟೆ ನಗರ, ಬಾಗಲಕೋಟೆ ಸೇರಿದಂತೆ ವಿವಿಧ ಪ್ರದೇಶಗಳಲ್ಲಿ ದೇಶದ ನಾನಾ ಭಾಗಗಳಲ್ಲಿ ಗದ್ದಲ, ಗಲಾಟೆ, ಕಲಹ, ಬೆಂಕಿ, ಅವಘಡಗಳು ಜರುಗಿದ್ದು ಸದಾಶಿವ ಅಜ್ಜನವರು ಸಾರಿದ ಕಾಲಜ್ಞಾನದಲ್ಲಿ ಉಲ್ಲೇಖವಾಗಿರುವುದಕ್ಕೆ ಕಾಕತಾಳೀಯವಾಗಿದೆ. ಹೌದು, ಪ್ರಜೆಗಳಲ್ಲಿ ಕಲಹ, ಬೆಂಕಿ, ಅವಘಡಗಳು ಹೆಚ್ಚಾಗ್ತವೆ ಎಂದು ಸದಾಶಿವ ಅಜ್ಜನವರು ಕಾಲಜ್ಞಾನದಲ್ಲಿ ಸಾರಿದ್ರು. ಫೆಬ್ರವರಿ 19ರಂದು ದೇಶದ ನಾನಾ ಭಾಗಗಳಲ್ಲಿ ಗದ್ದಲ, ಗಲಾಟೆ ಮೊದಲಾದ ಪ್ರಕರಣಗಳು ಜರುಗಿವೆ. ಇಂದು ಸಹ ಬೆಂಗಳೂರಿನ ಚಿಕ್ಕಪೇಟೆಯಲ್ಲಿ ದೊಡ್ಡದಾದ ಬೆಂಕಿ ಅವಘಡ ಸಂಭವಿಸಿದ್ದು ಕಾಲಜ್ಞಾನ ನಿಜವಾಯಿತು ಎನ್ನಲಾಗುತ್ತಿದೆ. ಇನ್ನು ಈ ಕಾಲಜ್ಞಾನದಲ್ಲಿ ಮುಂದಿನ ದಿನಮಾನಗಳಲ್ಲಿ ಪ್ರವಾಹ ಮತ್ತು ಅತಿವೃಷ್ಟಿ, ಭೂಕುಸಿತ ಸೇರಿದಂತೆ ಇನ್ನು ಅನೇಕ ಅವಘಡಗಳು ಸಂಭವಿಸಲಿವೆ ಎಂದು ಸದಾಶಿವ ಅಜ್ಜನವರು ಕಾಲಜ್ಞಾನವನ್ನ ನುಡಿದಿದ್ದಾರೆ. ಶ್ರೀ ಗುರು ಚಕ್ರವರ್ತಿ ಸದಾಶಿವ ಚಂದ್ರತಾಯಿ ಚಿಕ್ಕೈಮುತ್ಯ ಈ ವರ್ಷ ಶ್ರೀಶಕೆ 1948 ಪರಾಭವನಾಮ ಸಂವತ್ಸರ. ಈ ಒಂದು ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷ ಶುಭ ಮತ್ತು ಅಶುಭ ಫಲಗಳನ್ನ ಸಮನಾಗಿ ನೀಡುವ ವರ್ಷ ಆಗೈತಿ ಇವತ್ತು ಈ ವರ್ಷ. ಅದರ ಜೊತೆಗೆ ಚಿಕ್ಕ ಮಕ್ಕಳಿಗೆ ರೋಗ, ಜನಗಳಿಗೆ ಸ್ವಲ್ಪ ಸುಧಾರಣೆ ಆಕತಿ, ಅಲ್ಲಲ್ಲಿ ಬರಗಾಲ ಆಕತಿ, ಜನರಾಗಿ ಪ್ರಜೆಗಳಿಗೆ ಕಲಹ ಹೆಚ್ಚಾದಿತ್ತು, ಅಗ್ನಿ ಅನಾಹುತಗಳಾದವು ಅಂತೇಳಿ ಮತ್ತೆ ದೊಡ್ಡ ದುಃಖದ ಸುದ್ದಿ ಬಂದಿತ್ತನ್ನ. ಅತಿ ಗಾಳಿ ಬೀಸುವುದರಿಂದ ಅಲ್ಲಲ್ಲಿ ಕಂಡ ಮನ್ನಡ ಆಕತ್ತೆ ಅಂತೇಳಿ ಮತ್ತೆ ಪಾಪದ ಕೆಲಸ ಹೆಚ್ಚಾದಿತ್ತು, ಕಾಡು ಪ್ರಾಣಿಗಳಿಗೆ ತೊಂದರೆ ಆದೀತು, ಅಲ್ಲಲ್ಲಿ ರಾಜ ಪ್ರಜೆಗಳಿಗೆ ಕಲಹ. ಪಂಚಮಹಾಪಾತಗಳು ಹುಟ್ಟುವ ಉತ್ತರ ಭಾರತದಲ್ಲಿ ಅಧಿಕ ಮಳೆಯಾಗಿ ಕೆಲವು ಕಡೆ ಅತಿವೃಷ್ಟಿ ಆಗುವ ಸಾಧ್ಯತೆ ಇದೆ, ಹಾಗೂ ವಿಶ್ವದ ಕೆಲವು ಕಡೆ ಭೂಕುಸಿತ ಆಗುವ ಸಾಧ್ಯತೆ ಇದೆ. ಈ ವರ್ಷ ರೈತರಿಗೆ ಹೆಚ್ಚಿನ ಒಳ್ಳೆಯದಾಕತ್ತೆ. ಈ ವರ್ಷ ರಾಜ್ಯ ರಾಜಕೀಯದಲ್ಲಿ ಇನ್ನಷ್ಟು ಹೊಸ ತಿರುವುಗಳಾದವು ಅಂತೇಳಿ ಮತ್ತೆ ಈ ವರ್ಷದ ದೇಶದ ಗಡಿಗಳಲ್ಲಿ ಆತಂಕದ ವಾತಾವರಣ ಹಾಗೂ ಯುದ್ಧದ ಕಾರ್ಮೋಡ, ನೈಸರ್ಗಿಕ ವಿಕೋಪಗಳ ಹಾವಳಿ ಹೆಚ್ಚಿತು ತಿಳಿಯರನ್ನ ಅಂತೇಳಿ ಈ ವರ್ಷದಲ್ಲಿ ಆರ್ಥಿಕ ಸ್ಥಿತಿಯಲ್ಲಿ ಸ್ಥಿರ ಬೆಳವಣಿಗೆ ಆಕತ್ತೆ ಅಂತೇಳಿ ಮುತ್ಯ. ಅದರ ಜೊತೆಗೆ ಶ್ರೀಮಂತ ಮತ್ತು ಬಡವರ ನಡುವಿನ ಅಂತರದಂತ ಸಮಸ್ಯೆಗಳು ಕಡಿಮೆ ಆಕಾವು. ಈ ಪರಾಭವನಾಮ ಸಂವತ್ಸರದಲ್ಲಿ ಈ ವರ್ಷದಲ್ಲಿ ಉತ್ತಮ ಮಳೆ ಆಗುವ ಸಾಧ್ಯತೆ, ಆದರೆ ಭೂಕುಸಿತ, ನೈಸರ್ಗಿಕ ವಿಪತ್ತುಗಳು ಎದುರಾಗಬಹುದು. ಹೆಚ್ಚಿನ ಸವಾಲನ್ನು ಎದುರಿಸುವ ದಿನ ಬಂದಿತ್ತು ಅಂತೇಳಿ ಮುತ್ಯ.